ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಟೈಮ್ ಎಷ್ಟು ಅಂತ ತೋರಿಸ್ತೀನಿ ನಾನು. ಸೊ ಬೆಳಗ್ಗೆ ಎದ್ದು ನಾನು ಫಸ್ಟ್ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಕೆಳಗಡೆ ಹೋಗ್ಬೇಕು ನಾನು ಬೇಗ. ಇಲ್ಲಿ ಲಶಿಕಾ ಇನ್ನು ಮಲ್ಕೊಂಡಿದ್ದಾಳೆ. ಆಮೇಲೆ ಎಪ್ಸೋಣ, ಇಷ್ಟು ಬೇಗ ಎಪ್ಸೋದ್ ಬೇಡ ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ಸಂಡೇ ಎಲ್ಗೋ ಹೋಗ್ತಾ ಇದೀವಿ ಅಂತ. ಸೊ ಅದಕ್ಕೆ ಬೇಗ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಹೋಗ್ತಾ ಇದೀವಿ. ನೋಡಿ ಇನ್ನೂ ಕತ್ಲನೇ ಇದೆ. ನನ್ನ ರೂಮ್ ವಿಂಡೋಸ್ ಅಲ್ಲಿ ನೋಡಿದಾಗ ಅಂದ್ರೆ ಕೆಲವ್ರ ಮನೇಲಿ ಲೈಟ್ ಇತ್ತು. ಈ ಕೆಲವರೆಲ್ಲ ಧನುರ್ಮಾಸ ಮಾಡೋರು ಇರ್ತಾರಲ್ಲ ಅಂತವ್ರು ಬೇಗ ಎದ್ದೊಳ್ತಾರೆ. ಇಲ್ಲ ಕೆಲವ್ರಿಗೆ ಹ್ಯಾಬಿಟ್ ಇರುತ್ತೆ ಬೇಗ ಎದ್ದೊಳುವಂಥದ್ದು. ಸೊ ಟೈಮ್ ನೋಡಿ, ಅಂದ್ರೆ ನಾನು ಎದ್ದಿ ಆಗ್ಲೇ 5:10ಗೆ ಎದ್ದಿದ್ದೆ. ಸೊ ಫ್ರೆಶ್ ಅಪ್ ಎಲ್ಲ ಆಗೋಷ್ಟೊತ್ತಿಗೆ 5:40 ಆಗಿತ್ತು. ಸೊ ಸ್ನಾನ ಕೂಡ ಎಲ್ಲ ಮುಗೀತು. ಇನ್ನು ಆಚೆಗಡೆ ನೋಡಿ ಸಿಕ್ಕಾಪಟ್ಟೆ ಚಳಿ ಇತ್ತು. ಯಾವತ್ತೂ ಇಷ್ಟು ಬೇಗ ಎದ್ದಿರ್ಲಿಲ್ಲ. ಈ ಚಳಿ ಟೈಮಲ್ಲಿ ಫುಲ್ಲು ಕತ್ಲು ಎಲ್ರು ಆರಾಮಾಗಿ ಬೆಚ್ಚಗ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾತ್ರನೇ ಲೈಟ್ ಕಾಣಿಸ್ತಿತ್ತು ಅಷ್ಟೇ. ಇನ್ನು ಅಮ್ಮ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದಾರೆ. ಅಂಡ್ ನಾನು ಇವಾಗ ಮೊದಲು ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಷಷ್ಠಿ, ಅಂದ್ರೆ ನಾಗಲ್ಮಡಿಗೆ ಸುಬ್ರಹ್ಮಣ್ಯ ಅಪ್ಪನ ಮನೆ ದೇವರು. ಇವತ್ತು ಷಷ್ಠಿ, ನಾಗಲ್ಮಡಿಗೆ ಸುಬ್ರಹ್ಮಣ್ಯದು ಜಾತ್ರೆ, ಅಂದ್ರೆ ಮನೆ ದೇವ್ರದ್ದು ಜಾತ್ರೆ ಇದೆ. ಸೊ ಹಂಗಾಗಿ ಈ ಷಷ್ಠಿಗೆ ಆ ನೈವೇದ್ಯ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಮೊದಲು. ಸ್ಟವ್ಗೆ ಪೂಜೆ ಮಾಡ್ಬಿಟ್ಟು ನೈವೇದ್ಯ ಮಾಡೋದಿಕ್ಕೆ. ಸೊ ನೈವೇದ್ಯ ಎಲ್ಲ ಗೊತ್ತೇ ಇರುತ್ತೆ, ಸ್ನಾನ ಮಾಡ್ಬಿಟ್ಟೆ ನೈವೇದ್ಯ ಮಾಡ್ಬೇಕು. ಇನ್ನ ಸುಬ್ರಹ್ಮಣ್ಯಂಗೆ ಈ ಪೊಂಗಲ್ ಮುದ್ದೆ ಅಂತಾರೆ, ನಮ್ ಕಡೆ ಪುಲುಗುಮು ಅಂತಾರೆ, ಅದು ಮತ್ತೆ ಬದನೆಕಾಯಿ ಚಟ್ನಿ ಅಂದ್ರೆ ತುಂಬಾ ಫೇವ್ರೇಟ್. ನೈವೇದ್ಯಕ್ಕೆ ಅದೇ ಮಾಡ್ತೀವಿ. ಸೊ ಇವಾಗ ಅದಕ್ಕೇನೆ ಇಡ್ತಾ ಇದೆ, ಒಂದು ಕುಕ್ಕರ್ ಬದನೆಕಾಯಿ ಟೊಮ್ಯಾಟೊ ಬೇಯಿಸಿ ಇಡ್ತಾ ಇದೀನಿ. ಸೊ ಚಟ್ನಿ ಕೂಡ ರೆಡಿ ಆಯ್ತು. ಇದು ಸುಮಾರು ಸಲ ನಾನು ತೋರಿಸಿದೀನಿ. ಬದನೆಕಾಯಿ ಮತ್ತೆ ಟೊಮ್ಯಾಟೊ, ಈರುಳ್ಳಿ, ಕಡಲೆ ಬೀಜ ಹಾಕಂಗಿಲ್ಲ. ಸೊ ಬೆಳ್ಳುಳ್ಳಿ ಈ ತರದೆಲ್ಲ ಹಾಕ್ಬಿಟ್ಟು ತಯಾರಿ ಮಾಡ್ತೀವಿ. ಹಾಗೆ ಇಲ್ಲಿ ಪೊಂಗಲ್, ಇದು ಪುಳುಗು ಏನಂತೀವಿ. ಸೊ ಇದನ್ನ ಮುದ್ದೆ ಟೈಪ್ ಕೂಡ ಕಟ್ಕೋಬಹುದು, ಇಲ್ಲಾಂದ್ರೆ ಹೀಗೂ ಕೂಡ ತಿನ್ಬಹುದು. ಬಿಸಿ ಬಿಸಿದ ಹಾಗೆ ಇರುತ್ತೆ ಅಂದ್ಬಿಟ್ಟು ನಾನು ಹಾಟ್ ಬಾಕ್ಸ್ ಹಾಕಿ ಎತ್ತಿಟ್ಟಿದೀನಿ. ಏನಕ್ಕಂದ್ರೆ ಇವನ್ನೆಲ್ಲ ನಾವು ಮನೆಯಲ್ಲಿ ನೈವೇದ್ಯ ಪೂಜೆ ಮಾಡಿ ನೈವೇದ್ಯಕ್ಕಿಟ್ಟು ಇದನ್ನ ನಾವು ಕೂಡ ತಗೊಂಡ್ ಹೋಗ್ತೀವಿ. ತಗೊಂಡ್ ಹೋಗ್ಬಿಟ್ಟು ದರ್ಶನ ಆದ್ಮೇಲೆ ಅಲ್ಲೇ ಒಂದ್ ಕಡೆ ತಿಂತೀವಿ. ಇನ್ನು ಆಲ್ಮೋಸ್ಟ್ ಎಲ್ರು ಅಲ್ಲಿಗೆ ಒಲೆ, ಈ ಗ್ಯಾಸ್ ಸಿಲಿಂಡರ್ ಎಲ್ಲ ತಗೊಂಬಂದು ಟೆಂಪಲ್ ಸುತ್ತಮುತ್ತಲು ಕೂತ್ಕೊಂಡು ಅಲ್ಲೇ ಬೈಲಲ್ಲಿ ಇರುತ್ತಲ್ಲ, ಬೈಲಲ್ಲೇ ಅಡ್ಗೆ ಮಾಡ್ಕೊಂಡು ಅಲ್ಲೇ ತಿಂತಾರೆ. ಇದು ವಾಡಿಕೆ. ಸೊ ನಮ್ದು ಪೂಜೆ ಆಗಿದೆ. ಗೈಸ್ ಹೊರಟಿದ್ದೀವಿ. 7:45 ಆಗಿದೆ. ಸೊ ಪೂಜೆ ಎಲ್ಲ ಆಯಿತು. ಬೆಳಗ್ಗೆ ಎದ್ದು ಎಲ್ಲ ನಾನು ಸ್ನಾನ ಮಾಡಿ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿದೆ. ಸೊ ಆಮೇಲೆ ಅವಳಿಗೆ ಲಶಿಗೆ ಸ್ನಾನ ಮಾಡಿಸ್ಬೇಕಿತ್ತಲ್ಲ, ಹಂಗಾಗಿ ಈ ಡ್ರೆಸ್ ಹಾಕಿರಲಿಲ್ಲ. ನಾರ್ಮಲಿ ಇದು ನೋಡಿದ್ದೀರಾ, ಇದು ಅಜಿಯೋದಲ್ಲಿ ತೊಗೊಂಡಿರೋದು. ಜರ್ನಿದಲ್ಲಿ ಈ ಥರನೇ ಹಾಕ್ಕೊಂಡು ಹೋಗ್ತೀನಿ, ಇಲ್ಲ ಕಾಟನದಲ್ಲಿ ಹಾಕ್ಕೊಂಡೋದ್ರೆ ಸುಕ್ಕಾಗುತ್ತೆ ತುಂಬ. ಸೊ ಮೊದಲು ನಾಗಲ್ಮಡಿಕೆಗೆ ಹೋಗಬೇಕು. ಸೊ ಎಲ್ಲಿ ಅಂತ ನಾನು ಹೇಳಿಲ್ಲ ಅಲ್ವಾ. ಸೊ ಇವತ್ತು ನಾಗಲ್ಮಡಿಕೆ ಜಾತ್ರೆ ಇದೆ. ಅಂದರೆ ಇವತ್ತು ನಮ್ಮ ಅಪ್ಪನ ಮನೆ ದೇವರು ಸುಬ್ರಹ್ಮಣ್ಯ. ಬಾಬು ಸಣ್ಣಗೆ ಬಿಟ್ಟು ಓಯ್ ಸಣ್ಣಗೆ ಬಿಟ್ಟು. ಸೊ ಅಪ್ಪನ ಮನೆ ದೇವ್ರು ಬಂದು ನಾಗಲ್ಮಡಿಕೆ ಸುಬ್ರಹ್ಮಣ್ಯ. ಇವತ್ತು ಜಾತ್ರೆ ಇದೆ. 2 ವೀಕ್ಸ್ 3 ವೀಕ್ಸಿಂದ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಇತ್ತು. ಈ ವೀಕು ನಾಗಲ್ಮಡಿಕೆ ಸುಬ್ರಹ್ಮಣ್ಯ ಜಾತ್ರೆ. ತುಂಬ ಜನ ಸೇರ್ತಾರೆ, ತುಂಬ ರಶ್ಶು. ನಾವು ಯಾವಾಗಲೂ ಒಂದು 7-8 ವರ್ಷದಿಂದ ಹೋಗಿದ್ವಿ. ಜಾತ್ರೆ ದಿನ ಅಂದರೆ ಏನಕ್ಕಂದರೆ ಜನ ಜಾಸ್ತಿ ಇರ್ತಾರೆ ಅಂತ ಗೊತ್ತಿಲ್ಲ, ಇವತ್ತು ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಸೊ ಊಟ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನೈವೇದ್ಯ ಏನು ಮಾಡಿದ್ದೀವಿ ಅದನ್ನೇ ಹಾಟ್ ಬಾಕ್ಸ್ಗೆಲ್ಲ ಇಟ್ಕೊಂಡು ಆಗಲೇ ತೋರಿಸಿದ್ನಲ್ಲ, ಹೆಸರು ಬೇಳೆ ಅಕ್ಕಿ ಹಾಕ್ಬಿಟ್ಟು ಪೊಂಗಲ್ ಥರ, ಅಂದರೆ ಪುಲುಗುಮು ಅಂತಾರೆ, ಅದು ಸುಬ್ರಹ್ಮಣ್ಯಂಗೆ ತುಂಬ ಇಷ್ಟ ನೈವೇದ್ಯ. ಆಮೇಲೆ ಬದನೆಕಾಯಿ ಟೊಮೆಟೊ ಹಾಕ್ಬಿಟ್ಟು ಬಜ್ಜಿ ಮಾಡೋದು. ಸೊ ಅವೆರಡೂ ಸುಬ್ರಹ್ಮಣ್ಯಂಗೆ ತುಂಬಾ ಇಷ್ಟ. ಅದನ್ನೇ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಜಾತ್ರೆ ಇಲ್ಲ, ದರ್ಶನ ಆಗಿದ ತಕ್ಷಣ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಊರಿಗೆ ಹೋಗಬೇಕು. ಅಲ್ಲಿಂದನೇ ಒಪ್ಪನೂರು ತುಂಬ ಹತ್ರ, ಒಂದು 10 ಕಿಲೋಮೀಟರು ಇಲ್ಲ. ಸೊ ಹೋಗಬೇಕು. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗಬೇಕು ಅಂತಲೇ ಹೇಳ್ತಾ ಇದ್ದೆ ನಾನು, ಹೋಗಬೇಕು ಅಂತ. ಇನ್ನು ಹಾಗೆ ಹೋಗ್ತಾ ಯಲ್ಲಾಪುರ ಹತ್ರ ಒಂದು ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ಯೂಶುವಲಿ ಇಲ್ಲಿ ಇಲ್ಲ ಅಂದ್ರೆ ಬಟ್ವಾಡಿ ಪೆಟ್ರೋಲ್ ಬಂಕ್ ಅಲ್ಲಿ ಹಾಕಿಸ್ಕೋತೀವಿ. ಸೊ ಒಂದ್ ಸ್ವಲ್ಪ 3,000 ಅಷ್ಟೇನೋ, 30 ಲೀಟರ್ ಬೇಕಾಗುತ್ತೆ. ಪೆಟ್ರೋಲ್ ಗಾಡಿ ಅಲ್ವಾ, ಸ್ವಲ್ಪ ಪೆಟ್ರೋಲ್ ಓಡಿಸ್ಕೊಂಡು ಹೋಗ್ತಾ ಇದೀವಿ. ಸೊ ಇನ್ನು ನಾಗಲ್ಮಡಿಕೆ ಬಂದು ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಪಾವಗಡ ಸೈಡ್ ನಿಯರ್. ಇನ್ನ ತುಮಕೂರಿಂದ ನಾಗಲ್ಮಡಿಕೆ ಒಂದು 127 ಕಿಲೋಮೀಟರ್ಸ್, ಸಾರಿ 127 ನಮ್ಮೂರಾಗುತ್ತೆ. ಇದು ಅದಕ್ಕಿಂತ ಒಂದು 110 ಕಿಲೋಮೀಟರ್ಸ್, 15 ಕಿಲೋಮೀಟರ್ಸ್ ಆ ತರ ಆಗುತ್ತೆ. ಇನ್ನು ಲಶಿಕಾ ಹೀಗೆ ರೆಡಿ ಆಗಿದ್ಲು.
ಸಿಕ್ಕಾಪಟ್ಟೆ ಚಳಿ ಗೊತ್ತಾ, ಬೆಳಗ್ಗೆ ಬಿಸಿಲಿದ್ರು ಫಾಗ್ ಹೇಗಿತ್ತು ಗೊತ್ತಾ. ನಿಯರ್ ಬೈ ನಾವು ಕೊರಟಗೆರೆಗೆ ಹೋಗ್ತಾ ಇದ್ವಿ, ಒಳ್ಳೆ ಕೂರ್ಗ್ ತರ ಫೀಲ್ ಆಗೋಯ್ತು. ಇದು ಕೊರಟಗೆರೆನ ಇದು ಮಧುಗಿರಿನ ಅಂತ ಅನ್ಸ್ಬಿಡ್ತು ನಮ್ಗೆ, ಅಷ್ಟು ಚೆನ್ನಾಗಿದೆ. ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ, ಹೋಗಿ ನೋಡಿ. ಗವರ್ಮೆಂಟ್ ಪ್ರೈವೇಟ್ ಗವರ್ಮೆಂಟ್ ಫಾಗ್ ಹೇಗಿದೆ ಗೊತ್ತಾ, ನಾವು ಮನೆ ಬಿಟ್ಟಿದ್ 8 ಗಂಟೆಗೆ, ಆಲ್ಮೋಸ್ಟ್ 8:15 ಅಷ್ಟಾಗಿತ್ತು. ಸೊ 8:15 ಹೆಂಗಿದೆ ನೋಡಿ ಫಾಗ್. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ರೋಡ್ ಕೂಡ ಕಾಣಿಸೋದಿಲ್ಲ. ಸೇಮ್ ಚಿಕ್ಕಮಂಗ್ಳೂರು ಈ ಹಿಮಾಲಯ ಕಡೆ ಇರಲ್ವಾ, ಆ ತರಾನೇ ಇತ್ತು. ಅಂಡ್ ಗ್ಲಾಸಸ್ ಕೂಡ ಅಷ್ಟೇ ತುಂಬಾ ಮಾಯ್ಚರ್ ಆಗಿ ಇತ್ತು. ನೋಡಿ ಹೇಗಿದೆ ಫಾಗ್. ಮುಂದೆಗಡೆ ನಿಜವಾಗ್ಲೂ ಏನು ಕಾಣಿಸ್ತಾನೆ ಇರಲಿಲ್ಲ. ಗಿಡ ಮರಗಳಾಗಿರ್ಬೋದು, ಬೆಟ್ಟ ಗುಡ್ಡ ಆಗಿರ್ಬೋದು, ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ ಹತ್ರಕ್ಕೆ ಹೋಗೋವರ್ಗುನು. ಬಟ್ ಸೂಪರ್ ಆಗಿತ್ತು ವೆದರ್ ಮಾತ್ರ. ಒಂದಿಷ್ಟು ಕಿಲೋಮೀಟರ್ ಫಾಗ್ ಇತ್ತು, ಒಂದು 10 ಕಿಲೋಮೀಟರ್ ಸಕ್ಕದಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದೀವಿ ಗೊತ್ತಾ. ರಿಯಲ್ ಆಗಿ ಸಕ್ಕದಾಗಿದೆ. ನೀವು ನೋಡ್ತಿದ್ರಲ್ಲ ಹೆಂಗಿದೆ ಅಂತ. ಇದು ಕೊರಟಗೆರೆ ರೋಡ, ಇದು ಪಾವಗಡ ರೋಡ ಅಂತಾನೆ ಅನ್ಸ್ತಾ ಇರಲಿಲ್ಲ, ಅಷ್ಟು ಸೂಪರ್ ಆಗಿತ್ತು. ಅದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಿಜವಾಗ್ಲೂ ಇದು ಕೊರಟಗೆರೆನೆ ಅಂತಾನೆ ಅನ್ಸಲ್ಲ, ಯಾವ್ದೋ ಕೂರ್ಗ್ ಬಂದಿದೀವಿ, ಯಾವ್ದೋ ಹಿಮಾಲಯ ಕಡೆ ಬಂದಿದೀವಿ, ಚಿಕ್ಕಮಂಗ್ಳೂರ್ ಕಡೆ ಬಂದಿದೀವಿ ಅಂತ. ಇನ್ನು ಊಟಕ್ಕೆಲ್ಲ ದರ್ಶನ ಎಲ್ಲ ಆದ್ಮೇಲೆ ನೈವೇದ್ಯ ಇತ್ತಲ್ಲ, ಸೊ ಅದನ್ನ ಮಾಡಿದ್ವಿ. ಎಲ್ಲಾರ್ಗು ನೋಡಿದ್ರಲ್ಲ, ಹಾಟ್ ಬಾಕ್ಸ್ ಅಲ್ಲೆಲ್ಲ ಇಟ್ಕೊಂಡು ಬಂದ್ವಿ. ಸೊ ಹಾಗೆ ಫ್ಲಾಸ್ಕ್ ಅಲ್ಲಿ ಒಂದು ಟೀ ಕೂಡ ಮಾಡ್ಕೊಂಡ್ ಬಂದ್ವಿ. ಎಲ್ಲೆಲ್ಲೋ ಕುಡಿಯೋದ್ ಬೇಡ, ಸೊ ನಾವೇ ಮಾಡ್ಕೊಂಡ್ ಬಂದು ಈ ತರ ಚಳಿ ಇದ್ದಾಗ ಮಧ್ಯದಲ್ಲಿ ಕುಡಿದ್ರೆ ಸಕ್ಕದಾಗಿರುತ್ತೆ ಅಂದ್ಬಿಟ್ಟು ಫ್ಲಾಸ್ಕ್ ಅಲ್ಲಿ ಟೀ ಕೂಡ ಮಾಡ್ಕೊಂಡು ಬಂದಿದ್ವಿ. ఆమెకి బ్రెడ్ అంత ఇది తక్కువైతుంది తిప్పేది. కాలేదే వెయ్యాల లసి బ్రెడ్ తినోటి బాగుంటుంది వద్దా. కాఫీలో అతుకొని తినండి సుజన్. ఏ ఆకలి అంత తక్కువైతుంది తిను. ಏನು ಬ್ರೆಡ್ ದಾಗ లసి తిను, తిప్పినట్లుగా తిను. ఫస్ట్ మ్యావ్ పోతే ఇద్దరు పోతుంది. ఉండు అల్లాడియోది నన్ను కూర్చోడవుతావు. ಇನ್ನು ಆ ವೆದರ್ಗೆ, ಆ ಜರ್ನಿಗೆ ನಿದ್ದೆ ಬರೋ ತರ ಬೇರೆ ಇತ್ತ, ಬೇಗ ಇದ್ದಿತ್ತು. ಈ ಕ್ಲೈಮೇಟ್ಗೆ ಸಕ್ಕದಾಗಿತ್ತು ಟೀ ಕುಡಿಯೋದು. ಇನ್ನ ಸ್ವಲ್ಪ ಅಲ್ಲೇ ಸ್ವಲ್ಪ ಜಾಗ ಇತ್ತು, ಹೋಗೋ ದಾರಿಲೆ ಮಧುಗಿರಿ ನಿಯರ್ ಇದ್ವಿ. ಸೊ ಫಾಗ್ ಎಲ್ಲ ಕ್ಲಿಯರ್ ಆಗಿತ್ತು ಹಿಂದೆನೆ. ಅಷ್ಟೇ ಒಂದ್ 10 ಕಿಲೋಮೀಟರ್ ಏನೋ ಇತ್ತು ಅಷ್ಟೇ ಫಾಗ್, ಬೆಳಿಗ್ಗೆನೆ. ಇನ್ನು ಅರ್ಲಿ ಮಾರ್ನಿಂಗ್ ಬಂದ್ರೆ ಇನ್ನೂ ಸಕ್ಕದಾಗಿರುತ್ತೆ ರೋಡಲ್ಲೆಲ್ಲ. ನಾವು ಬೈಪಾಸ್ ಮೇಲೆ ಬಂದ್ವಲ್ಲ, ಇನ್ನೂ ಸಕ್ಕದಾಗಿರುತ್ತೆ. ಸೊ ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಎಷ್ಟು ಜನ ಬಂದಿದ್ರು ಗೊತ್ತಾ, ಹಂಗಾಗಿ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಎಷ್ಟು ಜನ ಬಂದಿದ್ದಾರೆ, ಜಾತ್ರೆ ಹೆಂಗಿದೆ ಅಂತ ತೋರಿಸ್ತೀನಿ. ಜೋಡಿ ಇದ್ದು ನಿಲ್ಸ್ಕೊಂಡು ಫೋಟೋ. ಆಗಲಿ ಎಷ್ಟು ಜನ ಬಂದಿದ್ದಾರೆ. ಫುಲ್ ಪಾರ್ಕಿಂಗ್ ಇಲ್ಲಿಂದಾನೆ. ಟೋಪಿ వేసుకోలసి ఏ ఎత్తుకొని కైలేదురా. ఈడేరా దేవస్థానం. టోపీ వేసుకో. సరే నడుసు. టోపీ వేసుకో, టోపీ వేసుకో. ಅಡುಗೆ ಮಾಡ್ಕೊಂಡು ಎಲ್ಲ ಟೊಮ್ಯಾಟೊ, ಬದನೆಕಾಯಿ. ಇಲ್ಲಿ ನೋಡಿ ಎಷ್ಟು ಗಾಡಿಗಳು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೋನ್ ಮಾಡ ಕೇಳೋಣ ಅಂದ್ರೆ ಫೋನ್ ಎತ್ತಿಲ್ಲ. లసి చూడు, లసిక
ಎಲ್ಲ ನೀಟಿಕ್ರ ಫ್ರೆಂಡ್ಸ್ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ? 10 ಗಂಟೆಗೇನೆ ಅಲ್ಲೇ ಫುಲ್ಲು. ನಾವು ಬೇರೆ ದಿನ ಬಂದಾಗ ಜನನೇ ಇರಲ್ಲ, ಇವತ್ತು ಷಷ್ಠಿ ಅಲ್ವಾ, ಹಂಗಾಗಿ ತುಂಬ ಜನ ಬಂದಿದ್ದಾರೆ. ಸೊ ಅಲ್ಲೇ ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ನಡ್ಕೊಂಬರ್ಬೇಕು. ಒಂದು ಅರ್ಧ ಕಿಲೋಮೀಟ್ರನೂ ನಡ್ಕೊಂಡು ಬರ್ತಾಯಿದ್ದೀವಿ. ನಿಮಗೆಲ್ಲ ಫಸ್ಟ್ ಟೈಮಾ? ಫಸ್ಟ್ ಟೈಮು ಇವಳಿಗೂ ನಾನು ಯಾವಾಗಲೂ ಒಂದು 2 ಸಲ ನೋಡಿದ್ದೆ ಅಷ್ಟೇ. ಬಿಸಿಲು ಹಂಗೆ ಸ್ಟಾರ್ಟ್ ಆಗೈತೆ ಸಖತ್ತಾಗಿ. ಬಸ್ಸಲ್ಲಿ ಮತ್ತು ಅಡುಗೆ ಮಾಡ್ಕೊಳ್ಳೋರೆಲ್ಲ ಇಲ್ಲೇ ಮಾಡ್ಕೋತಾರೆ. ಅಡುಗೆ ಮಾಡಿಬಿಟ್ಟು ದೇವ್ರ ನೈವೇದ್ಯ ಇಟ್ಟು ಎಲ್ಲ ಮಾಡ್ತಾರೆ. ಬಟ್ ನಾವು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದೀವಲ್ಲ. ಮಲ್ಲ ತೇರ್ ಎಳಿತಾರಲ್ಲ, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಎಷ್ಟೊತ್ತಿಗೆ ಎಳಿತಾರೆ ಅನ್ನೋದು ನಮಗೂ ಗೊತ್ತಿರ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ನೋಡ್ತಿದ್ದೀರಲ್ಲ, ಕಾಲಿಡೋದಿಕ್ಕೂ ಕೂಡ ಜಾಗ ಇರ್ಲಿಲ್ಲ. ಎಷ್ಟು ಜನ ಇದ್ದಾರೋ ಅಷ್ಟು ವೆಹಿಕಲ್ಸ್ ಇತ್ತು, 2 ವೀಲರ್ 4 ವೀಲರ್ ಎಲ್ಲಾನು. ಇನ್ನು ಒಳಗಡೆ ಅಂತೂ ಕಾಲಿಡೋದಿಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟು ಕ್ಯೂ ಇರುತ್ತೆ ದೇವಸ್ಥಾನಕ್ಕೆ. ಅಂಡ್ ಇಲ್ಲಿ ಹಳ್ಳಿ ಮರದ ಕೆಳಗಡೆ ಕೂಡ ಒಂದು ನಾಗರು ತುಂಬಾ ಇದಾವೆ. ಇಲ್ಲೂ ಕೂಡ ಕಾಯೆಲ್ಲ ಹೊಡಿಬಹುದು. ಸೊ ಹಂಗಾಗಿ ಅಲ್ಲೂ ಕೂಡ ಹೋಗಕ್ ಆಗ್ತಾ ಇಲ್ಲ ಗೊತ್ತಾ. ನುಗ್ಗಿ ಹೆಂಗೋ ಎಲ್ಲಾನು ದಬ್ಕೊಂಡು ನುಗ್ಬಿಟ್ಟು ನಾನು ಹೋಗಿ ಅಲ್ಲಿ ಪೂಜಾರಿಗಳು ಇದ್ರು, ಒಂದ್ 10 ಪೂಜಾರಿಗಳೇನೋ ಇದ್ರು ಆಚೆನು. ಅಲ್ಲಿ ನಾಗರಿದ್ಯಲ್ಲ ಆಚೆಗಡೆ, ಅಲ್ಲೆಲ್ಲ ಹೊಡಿತಾ ಇದ್ರು. ನಾವು ಹಂಗೆ ಕಾಯಿ ಹಣ್ಣು ಎಲ್ಲ ಕೊಟ್ಟು ಕುಂಕುಮ, ಪೂಜಾರಿನೇ ಇಡ್ತಾರೆ, ಕುಂಕುಮ ಇಡ್ಸ್ಕೊಂಡು ಬಂದ್ವಿ. ಅಂಡ್ ಇದು ಮೇನ್ ಒಳಗಡೆ ದೇವ್ರು ಇರ್ತಾರೆ. ಅಂದ್ರೆ ದೇವಸ್ಥಾನ ಇದು ಗರ್ಭಗುಡಿ. ಅಲ್ಲಿ ಹೋಗಕ್ ನಿಜ ನಾವ್ ಇರ್ಬೇಕು ಅಂದ್ರೆ ಸಂಜೆವರೆಗೂ ಇದ್ರೆ ಆಗುತ್ತೆ ದರ್ಶನ. ಬಟ್ ನಮ್ಗೆ ಇನ್ನೊಂದ್ ಕಡೆ ಹೋಗೋದಿತ್ತು, ಊರಿಗೆ ಹೋಗೋದಿತ್ತು. ಸೊ ಹಂಗಾಗಿ ಆಚೆಗಡೆ ಎಲ್ಲಾ ಕಡೆನೂ ಒಂದೇ. ನಾಗರು ಆಚೆಗಡೆನೂ ಇತ್ತು, ಅಲ್ಲೇ ಹೊಡ್ದು ಪೂಜಾರಿ ಕೊಟ್ಟು ಕಾಯಿ ಹೊಡ್ಸ್ಕೊಂಡು ನಾವು ಈಗ ರಿಟರ್ನ್ ಹೋಗ್ತಾ ಇದೀವಿ. ಸೊ ಅಷ್ಟು ಜನ ರಶ್ ಇದ್ರು. ಅಂಡ್ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ, ಮಕ್ಳಿಗೆ ಆಟ ಆಡೋದು, ಬಳೆಗಳು, ಟ್ಯಾಟೋ ಹಾಕ್ಸೋದು, ಪ್ರತಿಯೊಂದು ಕೂಡ ಅಲ್ಲೇ ಸಿಗುತ್ತೆ. ಪಾತ್ರೆಗಳು, ಈ ಐರನ್ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳು, ಈ ತರ ಪಿಂಗಾಣಿ ಐಟಮ್ಸು ಎಲ್ಲಾನು ಇರುತ್ತೆ. ಫ್ಯಾನ್ಸಿ ಐಟಮ್ಸು ಪ್ರತಿಯೊಂದು. ಸರಿ, ನಾವು ಯಾವಾಗ್ಲೇ ಒಂದ್ ಜಾತ್ರೆಗೆ ಬಂದ್ರು ಬಳೆ ಮಾತ್ರ ಮಿಸ್ ಮಾಡೋದಿಲ್ಲ. ಬಳೆ ಸಕ್ಕದಾಗಿರುತ್ತೆ ಇಲ್ಲಿ. ಸರಿ ಅಂದ್ಬಿಟ್ಟು ಬಳೆ ನೋಡ್ತಾ ಇದ್ವಿ ನಾವು. సో తగోಬೇಕು ಚೆನ್ನಾಗಿರೋದು ಅಂತ. అది బ్లూ కలర్ ఉంది, సేమ్ కలర్ ఉంది. గ్రీన్ లో చాలా ఉన్నాయనా? గ్రీన్ ఉంది, ఆ గ్రీన్ ఉంది. అది చేస్తా ఈ గ్రీన్ త్వరగా కట్టిల్లమ్మా. సైజ్ 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 ఎవరికి చాలా కట్టిಲ್ಲ. స్కై బ్లూ అండి 280 డ్యామేజ్
స్కై బ్లూనా స్కై బ్లూ చెక్ చేసుకుంటారా కనిపిస్తున్నా ಯಾರಿದು ಪವನ್ అట్లా ఉన్నాక చిన్ని గాజులు చూపి నువ్వు ముగ్గురు పెట్టమా ఇట్లా ఒకరికి వీడియో ఇద్దాం ఉండు ఒకరికి ఇచ్చి మనం ఇట్లా అన్నాం ఎలా క్రిస్మస్ చేసుకోబోపు దాంట్లో అవ్వవు బెండు అన్నీ ఉండాలమ్మా అదెలా కలర్ అలా ಅಕ್ಕ ಗೋ ಅಕ್ಕ ಯಾಭೈ పెట్టుకొని ಅವತ್ತು పోయేవి కాదక్క చేసుకో వీడియోకి పెట్టుకో ఇట్లా ఇంట్లో ಇನ್ನ ನೋಡಿದ್ರಲ್ಲ ಜಾತ್ರೆಯಲ್ಲಿ ಹೆಂಗಿತ್ತು ಜನ ಹೇಗಿದ್ರು ಅಂತ ನಾವು ಬಳೆ ತಗೊಂಡ್ವಿ ಗಾಜಿನ ಬಳೆ ಮ್ಯಾಚಿಂಗ್ ನಾವು ಡ್ರೆಸ್ ಏನ್ ಹಾಕೊಂಡಿದ್ವಿ ಅದನ್ನ ತಗೊಂಡ್ವಿ ಇನ್ನ ಲಜಿಕಾ ಬಳೆ ಒಂದ್ ತಗೊಂಡ್ಲು ದೃಷ್ಟಿದೊಂದು ಇದ್ ತಗೊಂಡಿದ್ಲು ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಬಳೆ ದೃಷ್ಟಿದು ಅದೊಂದು ತಗೊಂಡು ಬಳೆ ತಗೊಂಡು ಅವಳಿಗೆ ಸಿಂಗಲ್ ಏನೋ ಅವಳಿಗೆ ಇಷ್ಟ ಆಗಿರೋದು ಕೊಡ್ಸ್ಬಿಟ್ಟು ಆಮೇಲೆ ಅದೇನೋ ಮಾಸ್ಕ್ ಬೇಕು ಲಯನ್ದು ಮಾಸ್ಕ್ ಅಂದ್ಲು ಅದನ್ನ ತಗೊಂಡ್ಲು ಹಾಗೆ ಚಿಕ್ಕ ಚೊಂಬು ಬರುತ್ತಲ್ಲ ನೀರ್ ಕುಡಿಯೋಕ್ ಚೊಂಬು ಅದು ನನಗೆ ಪ್ರಕುಲ್ಗೆ ಲಸಿಕಾಗೆ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ಅದನ್ನೊಂದು ತಗೊಂಡು ನಾವ್ ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡೆದು ಪಾರ್ಕಿಂಗ್ ವರೆಗೂ ಅಂದ್ರೆ ದೇವಸ್ಥಾನದವರೆಗೂ ಬಿಡಲ್ಲ ಕಾರ್ಗಳೆಲ್ಲ 1 ಕಿಲೋಮೀಟರ್ ಸ್ವಲ್ಪ ದೂರನೇ ಬಿಡ್ತಾರೆ ಸೊ ಅಲ್ಲಿಗೆ ನಡ್ಕೊಂಡು ಹೋಗಿ ಮತ್ತೆ ಬರೋಷ್ಟೊತ್ತಿಗೆ 1 ಅವರ್ ಆಗೋಯ್ತು ಅಂದ್ರೆ ಪಾಸ್ ಆಗೋಷ್ಟೊತ್ತಿಗೆ ನಮ್ಗೆ ಅರ್ಧ ಗಂಟೆ ಆಯ್ತು ಕಾರಲ್ಲಿ ಬರೋಷ್ಟೊತ್ತಿಗೆನೆ ಅಷ್ಟು ಜನ ಇದ್ರು ಅಡ್ಡಾಡ ಇರ್ತಾರಲ್ಲ ಇನ್ನ ಅಲ್ಲೇ ಒಂದ್ ಕಡೆ ಜಾಗ ನೋಡ್ಕೊಂಡು ಒಂದ್ ಸ್ವಲ್ಪ ದೇವಸ್ಥಾನದಿಂದ 1-2 ಕಿಲೋಮೀಟರ್ ಏನೋ ಆಯ್ತು ಅಲ್ಲಿವರೆಗೂ ಜನಾನೇ ಇದ್ರು ಒಂದ್ ಕಡೆ ಒಂದ್ ಮರದ ಕೆಳಗಡೆ ಇದನ್ನ ಜಾಗ ನೋಡ್ಕೊಂಡು ಸೊ ಊಟ ಮಾಡ್ತಾ ಇದೀವಿ ನೆಕ್ಸ್ಟ್ ಅಪ್ಪ ಊರಿಗೆ ಹೋಗ್ಬೇಕು. ಸೊ ಫ್ರೆಂಡ್ಸ್ ಇವಾಗ ದೊಡ್ಡಮ್ಮನ ಮನೆಗೆ ಬಂದ್ವಿ. ಸೊ ಟೈಮ್ ಬಂದು 12:48. ಸೊ ಈಗ ಬಂದ್ವಿ. ಸೊ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಒಂದು ಕಡೆ ಕೂತ್ಕೊಂಡು ಫುಲ್ ರಶ್ ಅಂದರೆ ರಶ್, ಅಷ್ಟು ಜನ ಬಂದಿದ್ದರು. ಅಲ್ಲಿಂದ 1 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ ಫುಲ್ ಸಾಕಾಗೋಯ್ತು. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸೊ ಒಂದು 1 ಅವರ್ ರೆಸ್ಟ್ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ. ಸೊ ಅದು ನಾವು ಹೋಗ್ದಲೇ 6-7 ವರ್ಷ ಆಗೋಯ್ತು. ಸೊ ಅಲ್ಲಿ ಹೋಗ್ತೀವಿ ಎಲ್ಲಿಗೆ ಅಂತ ನಾನು ಹೇಳ್ತೀನಿ. ಸ್ಟೇ ಟ್ಯೂನ್, ಓಕೆನಾ?